ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದಗೋಕುಲ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರುಗುತ್ತಾ ಇದೆ ನಂದಗೋಕುಲ ಅಂತಾನೆ ಹೇಳ್ಬೋದು. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯಲ್ಲಿ ನಡೆದಿರುವಂತಹ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಈ ಕಡೆ ನಂದವರು ಗೋವಿಂದನ್ ಹತ್ರ ಇತ್ತೀಚೆಗೆ ಮೀನಾ ಯಾಕೋ ಅತಿಯಾಗಿ ಆಡ್ತಿದ್ದಾರೆ, ಮೀನನ್ ಬಿಹೇವಿಯರ್ ನನ್ಗೆ ಇಷ್ಟ ಆಗ್ತಿಲ್ಲ ಗೋವಿಂದು. ಯಾವಾಗ ನೋಡಿದ್ರು ಮನೆಯವ್ರ ಮುಂದೆ ಬಂದು ಮೂಗ್ ತುರ್ಸ್ಕೊಂಡ್ ಮಾತಾಡೋಕ್ ಬಂದ್ಬಿಡ್ತಾಳೆ. ಹಾಗೆ ಹೀಗೆ ಅನ್ಬಿಟ್ಟು ಈ ಕಡೆ ನಂದ ಗೋವಿಂದು ಹತ್ರ ಮೀನನ್ ಬಗ್ಗೆ ಮಾತಾಡ್ತಿರುವಾಗ ಈ ಕಡೆ ಕೇಶವ ಅದನ್ನ ಕೇಳಿಸ್ಕೊಂಡು ಕೇಶವ ಅಲ್ಲಿಗೆ ಬರ್ತಾರೆ. ಮೀನಾ ಯಾವ ಕಾರಣಕ್ಕೂ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ, ಅವಳು ನನ್ ಹೆಂಡತಿ ಯಾವತ್ತೂ ಕೂಡ ತಪ್ಪು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಹೇಳ್ತಿರ್ತಾನೆ. ಈ ಕಡೆ ಕೇಶವ ಕೋಪ ಮಾಡ್ಕೊಂಡು ಅಪ್ಪನ್ ವಿರುದ್ಧ ಮಾತಾಡ್ತಿರುವಾಗ ನನ್ ಎದುರುಗಡೆ ನಿಂತು ಮಾತಾಡ್ತೀಯನೋ ಅಷ್ಟೊಂದು ಕೊಬ್ಬ ನಿನ್ಗೆ ಅಂತ ಈ ಕಡೆ ನಂದವ್ರು ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ಕೇಶವಂಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಂದ ಅವರು ಕೇಶವ ಮತ್ತೆ ಮೀನಾ ಮೇಲೆ ಸುಮ್ನೆ ಅಪವಾದವನ್ನ ಮಾಡ್ತಿರ್ತಾರೆ, ಕೋಪ ಮಾಡ್ಕೊತಿರ್ತಾರೆ. ಹಾಗಾಗಿ ಕೇಶವಂಗೂ ಕೂಡ ಒಂದು ತಾಳ್ಮೆ ಇರುತ್ತೆ. ಹಾಗಾಗಿ ಈ ದಿನ ಕೇಶವಂಗೆ ಸಿಕ್ಕಾಬಟ್ಟೆ ಕೋಪ ಬಂದು ಈ ತರ ಹೇಳ್ತಿರ್ತಾರೆ. ಇವತ್ತೆರಡರೊಂದು ಇತ್ಯರ್ಥ ಆಗ್ಬೇಕು. ನಾನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀವಿ. ನನ್ಗೂ ಸಾಕಾಗ್ ಹೋಗಿದೆ. ಯಾವಾಗ ನೋಡಿದ್ರು ನನ್ ಮೇಲೆ ಮತ್ತೆ ನನ್ನ ಹೆಂಡತಿ ಮೇಲೆ ಬೈತಾನೆ ಇರ್ತಾರೆ. ನನ್ಗೆ ಬೈದ್ರೆ ತೊಂದ್ರೆ ಇಲ್ಲ, ನನ್ನ ಹೆಂಡತಿ ಮೇಲೆ ಸುಮ್ನೆ ಬೈತಾರಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನನ್ಗೂ ಸಾಕಾಗ್ ಹೋಗಿದೆ. ನಾನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀವಿ ಅಂತ ಈ ಕಡೆ ಕೇಶವ ಹೇಳ್ಬಿಡ್ತಾರೆ. ಈ ಕಡೆ ಗೋವಿಂದ ಇದ್ದವರು, ಯಾಕೋ ಕೇಶವ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಅವರು ನಿಮ್ಮ ಅಪ್ಪ ಅಲ್ವೇನೋ? ಏನೋ ಒಂದು ಅಪ್ಪ ಅಂತ ಅಧಿಕಾರದಲ್ಲಿ ಏನೋ ಒಂದೆರಡು ಮಾತು ಬೈತಾರಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಅದಕ್ಕೆ ಮನೆ ಬಿಟ್ಟು ಯಾರಾದ್ರೂ ಹೋಗ್ತಾರೇನೋ ಅಂತ ಈ ಕಡೆ ಕೇಶವಂಗೆ ಬುದ್ಧಿವಾದನ ಹೇಳ್ತಿರ್ತಾರೆ. ನನ್ಗೂ ಸಹಿಸ್ಕೊಂಡು ಸಾಕಾಗೋಗಿದೆ. ಮಾವ, ನಿಮಗೆ ಗೊತ್ತಾ ನಿನ್ನೆ ಅಪ್ಪ ಮೀನಿಗೆ ಏನೆಲ್ಲ ಹೇಳಿದ್ರು ಅಂತ? ಎಷ್ಟು ಅವಮಾನ ಮಾಡಿದ್ರು ಅಂತ ಗೊತ್ತಾ? ಎಲ್ರು ಮುಂದೆ ನನ್ನ ಹೆಂಡತಿಗೆ ಅವಮಾನ ಮಾಡಿದ್ದಾರೆ. ಪಾಪ ಅವಳು ತುಂಬಾನೇ ಅಳ್ತಿದ್ಲು. ಇಷ್ಟಾದ್ಮೇಲೂ ನಾನು ಅದೇ ಮನೆಯಲ್ಲಿ ಇರ್ಬೇಕಾ? ಸಾಧ್ಯನೇ ಇಲ್ಲ. ನಾನಂತೂ ಮನೆ ಬಿಟ್ಟು ಹೋಗ್ತೀನಿ. ನಾನ್ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀವಿ. ನಾವೆಲ್ಲಾದ್ರೂ ಇರ್ತೀವಿ, ಬಾಡಿಗೆ ಮನೇಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಹೇಳ್ತಿರುವಾಗ ಈ ಕಡೆ ನಂದಂಗೆ ಫುಲ್ಲು ಶಾಕ್ ಆಗ್ತಿರುತ್ತೆ. ನಂದವ್ರಿಗೆ ಆ ಒಂದು ಇಂಟೆನ್ಷನ್ ಇರಲ್ಲ, ಮಗನ ಸೊಸೆನ ಆಚೆ ಕಳಿಸ್ಬೇಕು ಅಂತ. ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ಈ ಪ್ರಿಯಾ ಮಾಡಿರುವ ಒಂದು ಕುತಂತ್ರಕ್ಕೆ ಒಂದು ಮೋಸ ಹೋಗ್ಬಿಟ್ಟು ಈ ಕಡೆ ಕೇಶವ ಮತ್ತೆ ಮೀನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಷ್ಟೇನೆ. ಆದ್ರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಮಿತಿ ಅಂತ ಇರುತ್ತಲ್ವಾ? ಹಾಗಾಗಿ ಈ ದಿನ ಕೇಶವಂಗೆ ಕೋಪ ಬಂದಿರುತ್ತೆ ಅಷ್ಟೇನೆ. ಈ ಕಡೆ ಗೋವಿಂದ ಇದ್ದವರು, ಅಲ್ಲ ಕೇಶವ, ನೀನು ತಿಳಿದವನು, ನೀನೇ ಈ ತರ ಅಪ್ಪನ ಮೇಲೆ ಕೋಪ ಮಾಡ್ಕೋತಿಯಲ್ಲೋ? ನೀನು ನಿನ್ ಹೆಂಡತಿ ಮನೆ ಬಿಟ್ಟು ಹೋದ್ರೆ ಅಕ್ಕಪಕ್ಕದವ್ರು ನೆಂಟ್ರು ಇಷ್ಟರು ಎಲ್ಲ ಏನ್ ಅನ್ಕೊಳ್ಳಲ್ಲ? ಈ ಮನೆ ಮರ್ಯಾದೆ ಏನಾಗ್ಬೇಡ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅಂತ ಈ ಕಡೆ ಎಷ್ಟೇ ಕೂಡ ಗೋವಿಂದು ಕನ್ವಿನ್ಸ್ ಮಾಡಿದ್ರು ಕೂಡ ಈ ಕಡೆ ಕೇಶವ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅಪ್ಪನ ಮೇಲೆ. ನಾನು ಕೂಡ ನೋಡ್ತಾ ಇದ್ದೀನಿ, ದಿನದಿಂದ ದಿನಕ್ಕೆ ಅಪ್ಪಂದು ಹೆಚ್ಚಾಗ್ತಾ ಇದೆ. ನಾನು ಕೂಡ ಎಷ್ಟಂತ ಸಹಿಸ್ಕೊಂಡು ಹೋಗೋಕ್ಕಾಗುತ್ತೆ? ಪಾಪ ನನ್ ಹೆಂಡತಿ, ಅವಳೇನು ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ಸುಮ್ನೆ ಅಪವಾದ ಹೊರ್ಕೋತಾ ಇದ್ದಾಳೆ. ಇದೆಲ್ಲ ಯಾಕೆ ಬೇಕು ನಮ್ಗೆ? ನಾನು ಅಪ್ಪ ಅಂತ ಗೌರವ ಕೊಟ್ಟು ಎಲ್ಲನೂ ಕೂಡ ಸಹಿಸ್ಕೊಂಡಿರ್ತಿದ್ದೆ. ಆದ್ರೆ ನನ್ ಹೆಂಡತಿ ಮೇಲೆ ಅಪವಾದ ಮಾಡ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಇನ್ಮೇಲೆ ನನ್ ಕೈಲಿ ಇರೋದಕ್ಕಾಗೋದಿಲ್ಲ. ನಾನು ನನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀವಿ ಅಂತ ಈ ಕಡೆ ಕೇಶವ ಹಠ ಹಿಡಿತಿರ್ತಾನೆ. ಈ ಕಡೆ ನಂದವ್ರ ಜೊತೆ ಜೀವನ ಮಾಡೋದಕ್ಕೆ ಈ ಕಡೆ ಕೇಶವಂಗೆ ಮನ್ಸು ತೊರೆದೋಗಿರುತ್ತೆ. ಹಾಗಾಗಿ ಒಂದು ಕಂಡೀಷನ್ ಆಗಿ ಹೇಳ್ತಿರ್ತಾರೆ. ಈ ಕಡೆ ನಂದವ್ರಿಗೆ ಮತ್ತೆ ಕೋಪ ಬಂದ್ಬಿಡುತ್ತೆ. ಮನೆ ಬಿಟ್ಟು ಹೋಗ್ತೇನೋ? ಹೋಗು. ಅದೆಷ್ಟ್ ದಿನ ಹೊರಗಡೆ ಹೋಗಿ ಸಂಸಾರ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಒಂದಲ್ಲ ಒಂದಿನ ಈ ಅಪ್ಪು ನೆನಪಾಗಿ ಮನೆಗೆ ವಾಪಸ್ ಬಂದೇ ಬರ್ತೀರಾ. ಹೋಗ್ತೀರಾ? ಹೋಗಿ ಅಂತ ಈ ಕಡೆ ನಂದ ಕೂಡ ಕೋಪ ಮಾಡ್ಕೊಂಡು ರೇಗ ಆಡ್ತಿರ್ತಾರೆ. ಅಪ್ಪ, ಇದ್ರ ಬಗ್ಗೆನೇ ನಾನು ಮನೆಯವ್ರ ಎದುರುಗಡೆ ಎಲ್ಲರ ಹತ್ರನು ಮಾತಾಡ್ಬೇಕು. ಎಲ್ಲವನ್ನೂ ಕೂಡ ಇತ್ಯರ್ಥ ಮಾಡ್ಕೊಂಡೆ ನಾನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತೀವಿ. ಇದೇ ಫೈನಲ್ ಅಂತ ಈ ಕಡೆ ಕೇಶವ ಹೇಳ್ಬಿಡ್ತಾರೆ. ಕೇಶವನ ಮಾತು, ಒಂದು ಕಂಡೀಷನ್ ಮಾತುಗಳನ್ನ ಕೇಳಿ ಈ ಕಡೆ ನಂದ ಅವ್ರಿಗೆ ತುಂಬಾನೇ ಹರ್ಟ್ ಆಗ್ತಿರುತ್ತೆ, ತುಂಬಾ ಮನ್ಸಲ್ಲಿ ಬೇಜಾರಾಗ್ತಿರುತ್ತೆ. ಆದ್ರೂ ಕೂಡ ತೋರ್ಸ್ಕೋತಿರಲ್ಲ ಅಷ್ಟೇನೆ. ಹೌದೇನೋ, ಮನೆ ಬಿಟ್ಟು ಹೋಗ್ತಿರೇನೋ? ಹೋಗ್ರು, ಸರಿ, ಅದೇನ್ ಇತ್ಯರ್ಥ ಮಾಡ್ತಿರೋ ಮಾಡಿ ನಡೀರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೇಶವ ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಕೇಶವ ಮಾತ್ರ ಅಲ್ಲಿ ಒಂದು ಕ್ಷಣನೂ ನಿಲ್ಲೋದಿಲ್ಲ. ಅಪ್ಪನ ಮೇಲೆ ಅಷ್ಟು ಕೋಪ ಬಂದಿರುತ್ತೆ. ಸೀದಾ ಮನೆಗೆ ಹೋಗಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಬರ್ತಾರೆ. ಇನ್ನೊಂದ್ ಕಡೆ ನಂದ ತುಂಬಾ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ಗೋವಿಂದ ಬಂದ್ಬಿಟ್ಟು, ಯಾಕೋ ನಂದ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಏನೋ ಚಿಕ್ಕ ಹುಡ್ಗ, ಬಿಸಿ ರಕ್ತ, ಏನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾನೆ, ಅದಕ್ಕೆ ಯಾಕೋ ಮುಖ ಸಪ್ಪೆ ಮಾಡ್ಕೊಂಡಿದ್ಯಾ? ಇನ್ಮೇಲಾದ್ರೂ ಮನೆಗೆ ಹೋಗ್ಬಿಟ್ಟು ಅವ್ರ ಮೇಲೆ ಕೂಗಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಬಾರ್ದು. ಅವ್ರೇನಾದ್ರೂ ಮನೆ ಬಿಟ್ಟು ಹೋಗುವಾಗ ನೀನ್ ಸುಮ್ನೆ ಇರೋದಾಗ್ಲಿ ಮಾಡ್ಬಾರ್ದು. ಅವ್ರ ಮನೆ ಬಿಟ್ಟು ಹೋದ್ರೆ ನೀನ್ ತಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಗೋವಿಂದ ಕೂಡ ಅರ್ಥ ಮಾಡ್ತಿರ್ತಾರೆ ನಂದವ್ರಿಗೆ. ಏನೋ ಹೋಗ್ಲಿ ಬಿಡು, ಅವ್ನು ಇಷ್ಟೇ ಆದ್ರೂ ನಿನ್ ಹೆತ್ ಮಗ ಅಲ್ವಾ? ಏನೋ ಒಂದೆರಡು ಕೋಪದಲ್ಲಿ ಬಿಸಿ ರಕ್ತ ಅಲ್ವಾ, ತಪ್ಪಾಗಿ ಮಾತಾಡಿದೇನೆ, ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಇವರು ಹೇಳ್ತಿರ್ತಾರೆ. ಗೋವಿಂದ ಹೇಳಿರೋ ಮಾತಲ್ಲೂ ಕೂಡ ಅರ್ಥ ಇದೆ ಅಂತ ನಂದವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ಈ ಕಡೆ ಕೇಶವ ಮನೆಗ್ ಬಂದ್ಬಿಟ್ಟು ಅಪ್ಪ ಮಾತಾಡಿರುವ ಮಾತನ್ನ ಕೇಳಿಸ್ಕೊಂಡು, ಅಂದ್ರೆ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಇರುವಂತಹ ಒಂದು ಮರ ಇರುತ್ತೆ, ಅಲ್ಲಿ ನಿಂತ್ಕೊಂಡು ತುಂಬಾ ಫೀಲ್ ಮಾಡ್ಕೊತಿರ್ತಾರೆ. ಈ ಕಡೆ ಕೇಶವ ಅಪ್ಪ ಬೈದಿರೋ ಬಗ್ಗೆ ಯೋಚನೆ ಮಾಡ್ಕೊಂಡು ಫೀಲ್ ಮಾಡ್ಕೊಂತಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಬರ್ತಾಳೆ. ಕೇಶವ, ಏನ್ ಮಾಡ್ತಿದ್ಯಾ ಇಲ್ಲಿ? ಯಾಕೊಂತರ ಸಪ್ಪೆ ಮೋರೆ ಹಾಕೊಂಡಿದ್ಯಾ? ಏನಾಯ್ತು ಕೇಶವ ಅಂತ ಕೇಳ್ತಿರುವಾಗ, ಅದು ಮೀನಾ, ನಾನು ಅಂಗಡಿಯಿಂದ ಇವಾಗ್ಲೇ ಬಂದೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದಾಗ ಒಂಥರ ಮುಖ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರುವಾಗ ಈ ಕಡೆ ಮೀನಾ ಕೂಡ ಟೆನ್ಷನ್ ಆಗ್ತಿರುತ್ತೆ. ಏನಪ್ಪ, ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಕೇಶವನ ಹತ್ರ ಕೇಳ್ತಿರ್ತಾಳೆ. ಮೀನಾ, ಏನ್ ಗೊತ್ತಾ, ನಾನೊಂದು ಫೈನಲ್ ಡಿಸಿಷನ್ಗೆ ಬಂದಿದ್ದೀನಿ. ಅದು ಅಂತ ಹೇಳ್ತಿರುವಾಗ ಏನು ಅಂತ ಕೇಳ್ತಿರುವಾಗ, ಅದು ನಾವು ಮನೆ ಬಿಟ್ಟು ಹೋಗ್ಬೇಕು. ನಾವು ಈ ಮನೆಯಲ್ಲಿ ಇರಬಾರ್ದು. ನಮ್ಗೆ ಈ ಮನೆಯಲ್ಲಿ ಗೌರವ ಇಲ್ಲ. ಅಪ್ಪ ಎಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತಿದ್ದಾರೆ ಗೊತ್ತಾ? ನನ್ಗೆ ಇದನ್ನೆಲ್ಲ ಸಹಿಸ್ಕೊಂಡಿರಕ್ಕಾಗಲ್ಲ. ಬಾ ಮೀನಾ, ನಾವು ಮನೆ ಬಿಟ್ಟು ಹೊರಟೋಗೋಣ, ನಾವೆಲ್ಲಾದ್ರೂ ಬಾಡಿಗೆ ಮನೇಲಿ ಇರೋಣ ಅಂತ ಹೇಳಿದಾಗ ಈ ಕಡೆ ಮೀನಂಗೆ ಆಕಾಶನೇ ಕಳಚಿ ಬಿಡೋಷ್ಟು ತುಂಬಾನೇ ಫೀಲ್ ಆಗತ್ತೆ, ತುಂಬಾ ಶಾಕ್ ಆಗತ್ತೆ. ಏನ್ ಕೇಶವ, ಏನ್ ಹೇಳ್ತಿದ್ಯಾ ಅಂತ ಹೇಳಿದಾಗ, ಹೌದು ಮೀನಾ,
ನಾವು ಈ ಮನೆಯಲ್ಲಿ ಇರೋದ್ ಬೇಡ, ಒಂದು ಕ್ಷಣನೂ ಇರೋದ್ ಬೇಡ. ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋ, ಏನಾದ್ರೂ ಆಗ್ಲಿ ನಾವು ಈ ಮನೆ ಬಿಟ್ಟು ಆಚೆ ಹೋಗ್ಬೇಕು ಅಂತ ಈ ಕಡೆ ಕೇಶವ ಫೈನಲ್ ಆಗಿ ಈ ಕಡೆ ಮೀನಂಗೆ ಹೇಳಾಗ, ಮೀನಾ ತನ್ನ ಗಂಡನ ಮಾತನ್ನ ಕೇಳಲೇಬೇಕು. ಹಾಗಾಗಿ ಅವಳಿಗೆ ವಿಧಿ ಇರಲ್ಲ. ನಂದ ಈ ಕಡೆ ಅಂಗಡಿನಲ್ಲಿ ಅಪ್ಪನ ಜೊತೆ ಜಗಳ ಆಗಿರೋ ವಿಷಯ ಎಲ್ಲಾನು ಕೂಡ ಮೀನಂಗೆ ಹೇಳ್ದಾಗ, ಮೀನಂಗೆ ಬೇರೆ ದಾರಿ ಇರಲ್ಲ. ಸೀದಾ ಹೋಗ್ತಾಳೆ. ಸರಿ ಆಯ್ತು ಕೇಶವ, ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೀದಾ ಮನೆ ಒಳಗಡೆ ಹೋಗ್ತಿರ್ತಾಳೆ. ಅಲ್ಲಿ ಗಿರಿಜಾ ಅವರು, ಮೀನಾ ಇವಾಗ ಬಂದ್ಯಾ, ಇರು ಕಾಫಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಿರಿಜಾ ಅವರು ಮೀನಂಗೆ ಕಾಫಿ ಕೊಡಕ್ ಹೋದಾಗ, ಬೇಡ ಅತ್ತೆ ನನ್ಗೆ ಕಾಫಿ ಬೇಡ ಅಂತ ಹೇಳ್ಬಿಟ್ಟು ಸೀದಾ ರೂಮ್ ಒಳಗಡೆ ಹೋಗ್ತಾಳೆ. ಈ ಕಡೆ ಗಿರಿಜಾ ಅವ್ರಿಗೆ ಏನೋ ಒಂಥರ ಅನ್ಸತ್ತೆ. ಯಾಕಂದ್ರೆ ಮೀನಾ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಅತ್ತೆ ಹತ್ರ ಮಾತಾಡ್ತಿರುವಾಗ ಇವತ್ತು ಬೇಡ ಅಂತ ಹೇಳಿರೋ ರೀತಿನಲ್ಲೇ ಗಿರ್ಜಂಗೆ ಗೊತ್ತಾಗತ್ತೆ ಮೀನಂಗೆ ಏನೋ ಒಂದು ನಡೆದಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಸೀದಾ ರೂಮ್ಗೆ ಹೋಗ್ಬಿಟ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಿರ್ತಾರೆ. ಈ ಕಡೆ ಗಿರಿಜಾ ಅವರು ರೂಮಿಗೆ ಮೀನಂಗೋಸ್ಕರ ಅಂತ ಕಾಫಿ ತಗೊಂಡ್ ಹೋಗ್ತಾರೆ. ಕಾಫಿ ಕೊಡಕ್ ಹೋದಾಗೂ ಕೂಡ ಬೇಡ ಅತ್ತೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಏನಕ್ಕೆ ಬಟ್ಟೆ ಮಾಡ್ತಿದ್ಯಾ, ಏನಕ್ಕೆ ಪ್ಯಾಕ್ ಮಾಡ್ತಿದ್ಯಾ, ಎಲ್ಲಾದ್ರೂ ಹೋಗ್ತಿದ್ಯಾ ಅಂತ ಕೇಳಿದಾಗ, ಹೌದು ಅದು ಅತ್ತೆ ಬೇಜಾರ್ ಮಾಡ್ಕೋಬೇಡಿ, ಕೇಶವ್ ಅವ್ರು ಹೇಳಿದ್ರು ಮನೆ ಬಿಟ್ಟು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಿದೀನಿ ಅಂತ ಹೇಳಿದಾಗ ಈ ಕಡೆ ಗಿರಿಜಾ ಅವ್ರಿಗೆ ಸಿಕ್ಕಾಬಟ್ಟೆ ದುಃಖ ಆಗತ್ತೆ, ಶಾಕ್ ಆಗತ್ತೆ. ಆಗ ಈ ಕಡೆ ಗಿರಿಜಾ ಇದ್ದವರು, ಮೀನಾ ನನ್ನಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಮ್ಮ, ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ, ನನ್ಗೆ ನಿನ್ನನ್ನ ಬಿಟ್ಟು ಬದುಕೋದಿಕ್ಕೆ ಶಕ್ತಿ ಇಲ್ಲಮ್ಮ, ಅದ್ ಹೇಗೆ ನೀನ್ ನನ್ನನ್ನ ಬಿಟ್ಟು ಮನೆಯಿಂದ ಆಚೆ ಹೋಗ್ತೀಯಾ, ಇದಕ್ಕೆ ನಿನ್ ಮನ್ಸಾದ್ರೂ ಒಪ್ಪುತ್ತಾ ಹಾಗೆ ಹೇಗೆ ಅಂತ ಈ ಕಡೆ ಗಿರಿಜಾ ಅವ್ರು ಕೂಡ ತನ್ನ ದುಃಖನ್ನ ಹೊರಗೆ ಹಾಕ್ತಿರ್ತಾರೆ. ಆಗ ಈ ಕಡೆ ಮೀನಾ ಇದ್ದವಳು, ಅಲ್ಲ ಅತ್ತೆ ನನ್ ಗಂಡನೇ ಮನೆ ಬಿಟ್ಟು ಬರ್ಬೇಕು ಅಂತ ಹೇಳಿದಾರೆ, ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದಾರೆ, ಬೇಡ ಅಂತ ಹೇಳಿದ್ರು ಕೂಡ ಕೇಶವ್ ಅವರು ಕೇಳ್ತಿಲ್ಲ, ನನ್ ಮೇಲೆ ಗಂಡನ ಮೇಲೆ ಗೌರವ ಇದ್ರೆ ನನ್ ಜೊತೆ ಬರ್ಬೇಕು ಅಂತ ಹೇಳ್ತಿದಾರೆ, ನಾನು ಏನ್ ಅತ್ತೆ ಮಾಡ್ಲಿ ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಗಿರಿಜಾ ಅವ್ರ ಹತ್ರ ಹೇಳ್ಕೊತಿರ್ತಾಳೆ. ಈ ಕಡೆ ಗಿರಿಜಾರು ಅಂತೂ ಮೀನನ್ ಕಾಲಿಗೆ ಬೀಳಕ್ ಹೋಗ್ತಾರೆ, ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೋಗ್ತಿರ್ತಾರೆ. ದಯವಿಟ್ಟು ಹೋಗ್ಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವಿಬ್ರು, ಕೇಶವ ಮತ್ತೆ ನೀನು ಇಬ್ರು ಕೂಡ ನನ್ನ ಎರಡು ಕಣ್ಣುಗಳಿದಂತೆ, ಮನೆ ಬಿಟ್ಟು ಹೋಗ್ಬಿಡಿ ಅಂತ ಪಾಪ ಮೀನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೋಗ್ತಾರೆ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ, ಕೇಶವ್ ಅವರು ನನ್ ಮಾತು ಕೇಳ್ತಿಲ್ಲ, ನಾನು ಏನ್ ಮಾಡ್ಲಿ ಅತ್ತೆ, ಕೇಶವ್ ಅವರು ಒಂದು ಮಾತಲ್ಲೇ ನನ್ನ ಕಟ್ಟಾಕ್ಬಿಟ್ಟಿದ್ದಾರೆ ಅತ್ತೆ, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಿರ್ತಾರೆ. ಈ ಕಡೆ ಗಿರಿಜಂಗೆ ಏನ್ ಮಾಡ್ಬೇಕು ಅನ್ನೋದೇ ತೋಚ್ತಾ ಇರಲ್ಲ. ಇನ್ನೊಂದ್ ಕಡೆ ಕೇಶವ ಒಳಗಡೆ ಬಂದು, ಮೀನಾ ಮೀನಾ ಆಯ್ತಾ ಬಟ್ಟೆ ಪ್ಯಾಕ್ ಎಲ್ಲ ಆಯ್ತಾ, ತಗೋಬಾ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಮನೆ ಒಳಗಡೆ ಬಂದು ಜೋರಾಗಿ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ನಂದ ಮತ್ತೆ ವಲ್ಲಭ ಕೂಡ ಬರ್ತಿರ್ತಾರೆ. ಅಮೂಲ್ಯ ಎಲ್ರು ಕೂಡ ಬರ್ತಾರೆ. ಇನ್ನೇನು ಮೀನಾ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಸೂಟ್ಕೇಸ್ ಸಮೇತ ಮನೆಯಿಂದ ಅಂದ್ರೆ ರೂಮಿಂದ ಆಚೆ ಬರ್ತಾಳೆ ಹಾಲ್ಗೆ. ಇನ್ನೇನು ಬಂದ್ಬಿಟ್ಟು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಕೇಶವನ್ ಪಕ್ಕ ನಿಂತ್ಕೋತಾಳೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಮಾಧವ ಆಗಿರ್ಬೋದು, ವಲ್ಲಭ ಎಲ್ರಿಗೂ ಕೂಡ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರತ್ತೆ. ಈ ಕಡೆ ಪ್ರಿಯಾ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ತಾಳೆ. ಕೊನೆಗೂ ನಾನ್ ಅನ್ಕೊಂಡಿರೋದು ಹಾಗೆ ಹೋಯ್ತು, ತೊಲ್ಗಿ ನಿಮ್ಮಿಂದ ನನ್ಗೆ ಈ ಮನೆಯಲ್ಲಿ ಮರ್ಯಾದೆನೆ ಹೋಗಿತ್ತು, ಒಂದಲ್ಲ ಒಂದ್ ಸಮಸ್ಯೆ ನಿಮ್ಮಿಂದ, ಮೊದ್ಲು ಮನೆ ಬಿಟ್ಟು ತೊಲಗಿ ಅಂತ ಈ ಕಡೆ ಪ್ರಿಯಾ ಮನ್ಸಲ್ಲೇ ಕತ್ತಿ ಮಸಿತಿರ್ತಾಳೆ. ಪ್ರಿಯಂಗೆ ಬೇಕಾಗಿರೋದು ಒಂದು ಕುಟುಂಬ ಅಲ್ಲ, ಅವಳಿಗೆ ಬೇಕಾಗಿರೋದು ಈ ಮನೆ ಆಸ್ತಿ. ಹಾಗಾಗಿ ಇವರೆಲ್ಲರೂ ಕೂಡ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ ಪ್ರಿಯಂದು. ಹಾಗಾಗಿ ತುಂಬಾನೇ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ. ಈ ಪೀಡೆಗಳು ತೊಲಗ್ಲಿ ಅಂತ ಹೇಳ್ಬಿಟ್ಟು ಒಂದು ಆಸೆ ಪಡ್ತಿರ್ತಾಳೆ ಪ್ರಿಯಾ. ಈ ಕಡೆ ಅಮೂಲ್ಯ ಮತ್ತೆ ವಲ್ಲಭ, ಅಣ್ಣ ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಶಾಕ್ ಅಲ್ಲಿ ಕೇಳ್ತಿರ್ತಾರೆ. ಈ ಕಡೆ ಕೇಶವ ಯಾರ ಹತ್ರನು ಕೂಡ, ಯಾರು ಏನೇ ಕೇಳಿದ್ರು ಕೂಡ ಕೇಶವ ಯಾರ ಹತ್ರನು ಕೂಡ ಮಾತಾಡ್ತಿರಲ್ಲ. ಮೀನಾ ಬಾ ಹೊರಡೋಣ ಅಂತ ಹೇಳ್ಬಿಟ್ಟು ಕೇಶವ ಮೀನನ್ ಕೈ ಹಿಡ್ಕೊತಾನೆ. ಕೇಶವ ವಲ್ಲಭನ ಹತ್ರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ವಲ್ಲಭಂಗೆ ತುಂಬಾ ಬೇಜಾರಾಗುತ್ತೆ. ಅಣ್ಣ ನಾನೇ ಕೇಳ್ತಾ ಇರೋದು, ನಿನ್ ತಮ್ಮ ನಾನ್ ಕೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದ್ರು ಕೂಡ ಒಂದು ಮಾತು ಹೇಳ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರುವಾಗ, ನೋಡು ನಾನು ಇನ್ ಮುಂದೆ ಈ ಮನೆಯಲ್ಲಿ ಇರಲ್ಲ, ಏನಾದ್ರೂ ಸಮಸ್ಯೆ ಇದ್ರೆ ಏನಾದ್ರೂ ವಿಚಾರ ಇದ್ರೆ ನನ್ಗೆ ಒಂದು ಫೋನ್ ಮಾಡು, ಏನೇ ಸಮಸ್ಯೆ ಇದ್ರು ಕೂಡ ನನ್ಗೆ ಹೇಳಿ, ನಾನ್ ಒಂದು ಸಮಸ್ಯೆನ ಬಗೆಹರಿಸ್ತೀನಿ, ಅದಕ್ಕೂ ಮೀರಿ ನಾನು ಮತ್ತೆ ನನ್ನ ಹೆಂಡತಿ ಈ ಮನೆನ ಬಿಟ್ಟು ಆಚೆ ಹೋಗ್ತೀವಿ, ಯಾವ ಕಾರಣಕ್ಕೂ ನಾನು ಈ ಮನೆಯಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ವಲ್ಲಭನ್ಗೆ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಸಿಕ್ಕಾಬಟ್ಟೆ ಬೇಜಾರಾಗಿರ್ತಾರೆ ಪ್ರಿಯಾನ ಬಿಟ್ಟು. ಇದನ್ನೆಲ್ಲ ನಂದ ನೋಡ್ತಿರ್ತಾರೆ. ಇನ್ನೇನು ಕೇಶವ ಮತ್ತೆ ಮೀನಾ ಹೊರಟುವಾಗ, ನಂದ ನಿಂತ್ಕೋ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ನಂದ ಕರೆದ ತಕ್ಷಣ ಕೇಶವ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಯಾಕೋ ಕೇಶವ, ಯಾಕೋ ಮನೆ ಬಿಟ್ಟು ಹೋಗ್ತಿದ್ಯಾ, ನನ್ ಮೇಲೆ ಅಷ್ಟೊಂದ್ ಬೇಜಾರಾಯ್ತೇನೋ, ನನ್ ಜವಾಬ್ದಾರಿ ನಿನ್ಗೆ ಅರ್ಥ ಆಗಿಲ್ವೇನೋ, ನನ್ ನೋವು ನಿನ್ಗೆ ಅರ್ಥ ಆಗ್ತಿಲ್ವೇನೋ, ಯಾಕೋ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ ಅಂತ ಈ ಕಡೆ ನಂದವರು ಹೇಳ್ಬಿಡ್ತಾರೆ. ನಾನು ನಿನ್ನಪ್ಪ ಕಣೋ, ಅಪ್ಪನೇ ಬಿಟ್ಟು ಹೋಗ್ತಿದ್ಯೇನೋ ಅಂತ ಹೇಳ್ಬಿಟ್ಟು ನಂದವರು ತುಂಬಾ ಫೀಲ್ ಮಾಡಿ ಕೇಶವನ ಹತ್ರ ಹೇಳ್ತಿರ್ತಾರೆ. ನಂದ ಕಣ್ಣೀರ್ ಹಾಕೊಂಡು ಕೇಶವನ ಹತ್ರ ಹೇಳ್ತಿರುವಾಗ ನಂದ ಫುಲ್ಲು ಶಾಕು. ಅಪ್ಪನ ನೋಡಿದಾಗ ನಂದ ಈ ಕಡೆ ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ. ಆದ್ರೆ ವಿಧಿ ಇಲ್ಲ, ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಈ ಕಡೆ ನಂದ ಅವರು ಕಣ್ಣೀರಲ್ಲಿ ಕೈ ತೊಳ್ತಿರ್ತಾರೆ. ಕೇಶವ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದಾಗ ಈ ಕಡೆ ಕೇಶವಂಗೆ ಅದೇನಾಗುತ್ತೋ ಏನೋ ಗೊತ್ತಿಲ್ಲ, ಸೂಟ್ ಕೇಸ್ ನ ಅಲ್ಲೇ ಕೆಳಗಡೆ ಕೈ ಬಿಟ್ಬಿಡ್ತಾನೆ. ಓಡ್ ಬಂದು ಅಪ್ಪ ಅಂತ ಹೇಳ್ಬಿಟ್ಟು ತಪ್ಕೊಂತಾರೆ. ಕೇಶವ ಬಂದು ನಂದನ್ನ ಒಂದು ಅಪ್ಪನ ಹಗ್ ಮಾಡ್ಕೋತಾರೆ. ಈ ಕಡೆ ನಂದಂಗೂ ಬೇಜಾರಾಗ್ತಿರುತ್ತೆ, ಕೇಶವಂಗೂ ಬೇಜಾರಾಗ್ತಿರುತ್ತೆ. ಇಬ್ರು ಕೂಡ ಒಬ್ರನ್ನೊಬ್ರನ್ನ ಅಪ್ಕೊಂಡ್ಬಿಡ್ತಾರೆ. ಈ ಕಡೆ ಮೀನಾ ಕೂಡ ಇವರಿಬ್ರು ಅಪ್ಪುಗೆನ ನೋಡ್ಬಿಟ್ಟು ಮೀನಾನು ಕೂಡ ಅಳ್ತಿರ್ತಾಳೆ. ಮೀನಾ ಅಳ್ತಿರೋದ್ನ ನಂದ ಕೂಡ ನೋಡ್ತಾರೆ. ಬಾ ಮಗಳೇ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಕರೀತಾರೆ. ಮೀನನ್ನು ಕೂಡ ಬಾಚಿ ತಪ್ಕೋತಾರೆ. ಈ ಕಡೆ ನಂದ ಅವರು ಮೀನಾ ಮತ್ತೆ ಕೇಶವನ ಬಾಚಿ ತಪ್ಕೊಂಡಿರೋದ್ನ, ಇಬ್ರು ಕೂಡ ಬಾಚಿ ತಪ್ಕೊಂಡಿರೋದ್ನ ನೋಡ್ಬಿಟ್ಟು ಈ ಕಡೆ ಪ್ರಿಯಾ ಅಂತೂ ಹೊಟ್ಟೆ ಉರ್ಕೊಂಡು ಸಾಯ್ತಿರ್ತಾಳೆ.
ಅಲ್ಲ ಹಾಳಾದವ್ರು ಹೋದ್ರು ಅಂತ ಅನ್ಕೊಂಡ್ರೆ ಮತ್ತೆ ಬಂದ್ರು ಗವಾಕ್ಷಿಗಳು ಅನ್ನೋ ತರ ಇಲ್ಲೇ ಒಕ್ಕರ್ಸ್ಕೊತಾರೋ ಏನೋ ಅಂತ ಹೇಳ್ಕೊಂಡು ಈ ಕಡೆ ಉರ್ಕೋತಿರ್ತಾಳೆ. ಈ ಕಡೆ ಪ್ರಿಯಾ, ಮೀನಾ ನನ್ ಮೇಲೆ ಬೇಜಾರೇನಮ್ಮ, ಏನೋ ತಪ್ಪಾಗಿ ಏನಾದ್ರು ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಯಾಕಮ್ಮ ಈ ತರ ಮನೆ ಬಿಟ್ಟು ಹೋಗೋ ತರ ನಿರ್ಧಾರ ಮಾಡಿದ್ರಿ, ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ನಂದ ಅವರು ಮೀನಾ ಅವ್ರ ಹತ್ರ ಕೂಡ ಕೇಳ್ಕೊತಿರ್ತಾರೆ. ತುಂಬಾ ಕಣ್ಣೀರ್ ಹಾಕೊಂಡು ಕೇಳ್ತಿರ್ತಾರೆ. ಈ ಕಡೆ ಪ್ರಿಯಾ ಸಾರಿ ಮೀನಾಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಇಲ್ಲ ಮಾವ ಆತರ ಎಲ್ಲ ಏನಿಲ್ಲ, ಅದು ಕೇಶು ಅವರು ಹೇಳಿದ್ರು ಅಂತ ಅಷ್ಟೇ ಹೋಗ್ತಿರೋದು, ಬೇರೆ ಏನು ಇಲ್ಲ ಮಾವ, ನಿಮ್ ಬಗ್ಗೆ ಬೇಜಾರ್ ಏನಿಲ್ಲ ಅಂತ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾರೆ. ನೋಡು ಮೀನಾ, ನೀನು ಈ ಮನೆ ಸೊಸೆ ಮಾತ್ರ ಅಲ್ಲ, ನಿನ್ಗೆ ನನ್ ಮಗಳು ಸ್ಥಾನ ಕೊಟ್ಟಿದ್ದೀನಿ ಮೀನಾ, ಏನೋ ಅಪ್ಪ ಒಂದೆರಡ್ ಮಾತ್ ಬೈದ್ ಬಿಟ್ರೆ ಕೋಪ ಮಾಡ್ಕೊಂಡ್ಬಿಡ್ತೀಯಾ, ಹಾಗೆ ಹೀಗೆ ಅಂತ ಈ ಕಡೆ ನಂದ ಕೂಡ ಹೇಳ್ತಿರ್ತಾಳೆ. ಆಗ ಮೀನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಖುಷಿನಲ್ಲಿ ಒಂದು ಆನಂದ ಬಾಷ್ಪನೆ ಬರ್ತಿರುತ್ತೆ ಅವಳ ಕಣ್ಣಲ್ಲಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಕಡೆ ನಂದ ಕೇಶವ ಮತ್ತೆ ಮೀನನ್ನ ತುಂಬಾನೇ ಪ್ರೀತಿಯಿಂದ ಇಬ್ರು ಕೂಡ ಅಪ್ಕೋತಾರೆ. ಈ ಕಡೆ ನಂದ ಅವರು ಕ್ಷಮೆ ಕೇಳ್ತಾ ಇದ್ರೆ ಮೀನವ್ರಿಗೆ, ಮಾವ ಕ್ಷಮೆ ಕೇಳೋದು ಬೇಕಾಗಿಲ್ಲ, ನೀವು ದೊಡ್ಡವರು, ನಿಮ್ಮನ್ನ ನಾನು ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನೀವು ದೇವ್ರ ಸಮಾನ ಮಾವ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಸಮಾಧಾನ ಮಾಡ್ತಿರ್ತಾರೆ ನಂದವ್ರಿಗೆ. ಈ ಕಡೆ ಕೇಶವ ಕೂಡ ಅಪ್ಪನಿಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಗಿರಿಜಂಗಂತೂ ಈ ಒಂದು ಸನ್ನಿವೇಶನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ, ಕಣ್ ತುಂಬಿ ಬರುತ್ತೆ ಗಿರಿಜಂಗೆ. ಇನ್ನೊಂದ್ ಕಡೆ ಈ ಕಡೆ ಅಮೂಲ್ಯ ಕೂಡ ತುಂಬಾ ಖುಷಿ ಪಡ್ತಿರ್ತಾಳೆ. ವಲ್ಲಭ, ಮಾಧವ ಎಲ್ರು ಕೂಡ ಸಿಕ್ಕಾಬಟ್ಟೆ ಖುಷಿಯನ್ನಲ್ಲಿರ್ತಾರೆ. ಆದ್ರೆ ಇವಳೊಬ್ಳು ಇದ್ದಾಳಲ್ಲ ಪ್ರಿಯಾ ಕುತಂತ್ರಿ, ಅವಳು ಮಾತ್ರ ಹೊಟ್ಟೆ ಉರ್ಕೊಂಡು ಸಾಯ್ತಿರ್ತಾಳೆ. ಅಲ್ಲ ಇವ್ರೆಲ್ರು ಒಂದಾಗ್ಬಿಟ್ರಲ್ಲ, ಅಲ್ಲ ಇವಳು ಮಾವನ ಹೆಂಗೋ ಮಾಡಿ ಬಲೆಗ್ ಹಾಕೊಂಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಅನ್ಕೋತಿರ್ತಾಳೆ. ಒಟ್ಟಾರೆಯಾಗಿ ಈ ಕಡೆ ಮೀನಾ ಮತ್ತೆ ಕೇಶವ ಮನೆ ಬಿಟ್ಟು ಆಚೆ ಹೋಗುವಾಗ ನಂದನೆ ಇಬ್ರುನು ಕೂಡ ಬಾಚಿ ತಪ್ಕೊಂಡು ಮಗನೇ ಮಗಳೇ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾರೆ, ತಪ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಎಲ್ಲವನ್ನ ಕೂಡ ನೋಡಿ ಕುತಂತ್ರಿ ಪ್ರಿಯಾ ಮಾತ್ರ ಹೊಟ್ಟೆ ಹೊರ್ಕೊಂತಿರ್ತಾಳೆ. ಗಿರಿಜಾ ಮತ್ತೆ ಮನೆಯವರೆಲ್ಲರೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ತಾರೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.